ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ಇವತ್ತು ನಿಮ್ಮ ಮನೆ, ಸೈಟು ಅಥವಾ ಜಮೀನು ಅಥವಾ ಯಾವುದೇ ಒಂದು ಜಾಗ ಮಾರಾಟ ಮಾಡಲಿಕ್ಕೆ ಹೊರಡ್ತಾ ಇದ್ದೀರಾ, ಮಾರಾಟ ಆಗ್ತಾ ಇಲ್ಲ. ನಿಮ್ಮ ಆಸ್ತಿ ಮಾರಾಟ ಆಗೋದಕ್ಕೆ ಹೋದರೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ. ನಿಮ್ಮ ಸೈಟು ಮತ್ತು ನಿಮ್ಮ ಜಮೀನನ್ನು ತಗೊಳ್ಳೋದಕ್ಕೆ ಯಾರೂ ಸಹ ಬರ್ತಾ ಇಲ್ಲ. ಬಂದಂಥವರು ಏನೋ ಒಂದು ಸಬೂಬುಗಳನ್ನು ಹೇಳಿ ಜಾಗ ನೋಡ್ತಾರೆ, ನೋಡಿದ ಮೇಲೆ ವಾಪಸ್ ಬರೋದಿಲ್ಲ. ಏನೋ ಒಂದು ಕಾರಣಗಳಿಂದ ಹಿಂದೇಟಾಗ್ತಾ ಇರತಕ್ಕಂಥದ್ದು. ಜಾಗ ಅಥವಾ ಮನೆ ಇಷ್ಟವಾಗಿರುತ್ತೆ, ಜಮೀನು ಇಷ್ಟವಾಗಿರುತ್ತೆ ಅವರಿಗೆ, ವ್ಯಾಪಾರಕ್ಕೆ ಅಂತ ಬರ್ತಾರೆ. ಅಲ್ಲಿ ತುಂಬ ಒಳ್ಳೆ ಬೆಲೆ ಇದ್ದರೂ ಸಹ ಕಮ್ಮಿಗೆ ಕೇಳುವಂಥದ್ದು. ಸೊ ವ್ಯಾಪಾರ ಮಾಡಲಿಕ್ಕೆ ಬರ್ತಾ ಇದ್ದಾರೋ ಅಥವಾ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೋ ಅನ್ನುವಂಥ ಲೆಕ್ಕಾಚಾರದಲ್ಲೆಲ್ಲ ನಿಮಗೆ ನೋವಾಗುವಂಥದ್ದು. ಅಲ್ಲಿ ಉತ್ತಮ ಬೆಲೆ ಇರ್ತದೆ, ಆದರೂ ಸಹ ಕಡಿಮೆ ಬೆಲೆಯನ್ನು ಕೇಳುವಂಥದ್ದು. ಹೀಗೋ ಹಾಗೋ ಒಳ್ಳೆ ರೀತಿಯಲ್ಲಿ ವ್ಯಾಪಾರ ಆಗಿದೆ ಅಂತ ಖುಷಿ ಪಡೋನಷ್ಟರಲ್ಲಿ ನಾಳೆ ಬಂದು ಅಡ್ವಾನ್ಸ್ ಕೊಡ್ತೀನಿ ಅನ್ನುವಂಥರು ಮತ್ತೆ ಸದ್ದೇ ಇರೋದಿಲ್ಲ. ಮತ್ತು ವಿಶೇಷವಾಗಿ ಕೆಲವೊಂದು ಬಾರಿ ಏನಾಗ್ತದೆ ಅಂದರೆ, ಉತ್ತಮವಾದ ರೀತಿಯಲ್ಲಿ ವ್ಯಾಪಾರ ಆಗ್ತದೆ, ಸ್ವಲ್ಪ ಹಣವನ್ನು ಅಡ್ವಾನ್ಸ್ ಮಾಡ್ತಾರೆ, ನಂತರ ಸುಮ್ಮನೆ ಸತಾಯಿಸುವಂಥದ್ದು. ಇವಾಗ ಬರ್ತೀವಿ, ಅವಾಗ ಬರ್ತೀವಿ, ಅವಾಗ ಮಾಡ್ಕೊತೀವಿ, ಇವಾಗ ಮಾಡ್ಕೊತೀವಿ ಅಂತ. ಸೊ ಹೀಗಾಗಿ ಏನಾಗುತ್ತೆ, ನೀವು ಬೇರೆಯವರಿಗೆ ಮಾರುವ ಹಾಗೂ ಇಲ್ಲ ಅಥವಾ ಅದನ್ನು ನೀವು ಅನುಭವಿಸುವ ಹಾಗೂ ಇಲ್ಲ. ಒಂಥರ ಬಿಸಿ ತುಪ್ಪದ ವಾತಾವರಣ ಆಗ್ತಕ್ಕಂಥದ್ದು. ಆಮೇಲೆ ಏನಾಗ್ತದೆ, ಕೆಲವೊಂದು ಬಾರಿ ವ್ಯಾಪಾರಕ್ಕೆ ಅಥವಾ ಯಾರೋ ಒಂದು ತಗೊಳ್ಳೋದಕ್ಕೆ ಜಾಗವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದರೆ ಸಾಕು, ಅಕ್ಕಪಕ್ಕದ ಮನೆಯವರಿಂದ ಕಿರಿಕಿರಿ. ಅಕ್ಕಪಕ್ಕದ ಮನೆಯವರು ಸುಮ್ಮನೆ ವ್ಯರ್ಥ ಜಾಗದ ಮೇಲೆ ಪ್ರಾಬ್ಲಮ್ಸ್ ಇದೆ, ತೊಂದರೆಗಳಿದೆ, ಕಾಗದ ಪತ್ರಗಳು ಸರಿ ಇಲ್ಲ, ಜಾಗದ ಓನರ್ ಸರಿ ಇಲ್ಲ, ಕುಟುಂಬದ ವ್ಯವಸ್ಥೆ ಸರಿ ಇಲ್ಲ, ಅವ್ರಿಗೆ ಅಷ್ಟು ಜನ ಮಕ್ಕಳು, ಇವ್ರಿಗೆ ಇಷ್ಟು ಜನ ಮಕ್ಕಳು, ಯಾರೂ ಬಂದು ಸೈನ್ ಹಾಕ್ಕೊಡೋದಿಲ್ಲ. ಈ ರೀತಿಯಲ್ಲಿ ಜಾಗದ ಬಗ್ಗೆ ತುಂಬಾ ನೆಗೆಟಿವಿಟಿಗಳನ್ನು ಹಬ್ಬಿಸುವಂಥದ್ದು, ನೆಗೆಟಿವ್ ಪ್ರಮೋಟ್ ಮಾಡುವಂಥದ್ದು. ಆಮೇಲೆ ಕೆಲವೊಂದು ಬಾರಿ ಏನಾಗ್ತದೆ, ಈ ಜಾಗವನ್ನು ನೀವು ಮಾರಲಿಕ್ಕೆ ಅಥವಾ ಇನ್ನೊಂದು ಮತ್ತೊಂದು ಮಾಡಲಿಕ್ಕೆ ಹೋದಾಗ ಮಧ್ಯವರ್ತಿಗಳಿಂದ ಆಗುವಂಥ ತೊಂದರೆಗಳು, ಈ ಮಧ್ಯವರ್ತಿಗಳು ನಾನಾ ರೀತಿಯಾದಂತಹ ಸಮಸ್ಯೆಗಳನ್ನು ಸೃಷ್ಟಿ ಮಾಡುವಂಥದ್ದು. ಏನಾಗ್ತದೆ, ಅವರು ಕಮ್ಮಿಗೆ ತೆಗೆದುಕೊಂಡು ಹೆಚ್ಚಿಗೆ ಮಾರಲಿಕ್ಕೆ ಹೋಗುವಂಥದ್ದು, ಅಥವಾ ತೆಗೆದುಕೊಂಡು ಹಾಳಾಗೋದ್ರ ಪರವಾಗಿಲ್ಲ, ಒಳ್ಳೆ ರೀತಿಯಲ್ಲಿ ವ್ಯವಹಾರ ಮಾಡೋಣ ಅಂತಂದರೆ 1 ತಿಂಗಳಲ್ಲಿ ಆಗುವ ವ್ಯವಹಾರ 5 ತಿಂಗಳು ತೆಗೆದುಕೊಳ್ಳುವಂಥದ್ದು. ಈ ರೀತಿಯಲ್ಲಿ ಈ ಒಂದು ಜಾಗಗಳನ್ನು ಮಾರಾಟ ಮಾಡೋಕ್ಕಾಗದೆ ಅಥವಾ ಈ ಜಾಗಗಳಲ್ಲಿ ತೊಂದರೆಗಳನ್ನು ಮಾಡಿಕೊಂಡು ನಿಮಗೆ ಏನು ಮಾಡಿದ್ರೂ ಕೂಡ ನಿಮ್ಮ ಜಾಗ ಮಾರಾಟ ಆಗ್ತಾನೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ನೀವಿದ್ರೆ ಚಿಂತಿಸುವಂಥ ಅಗತ್ಯ ಇಲ್ಲ ವೀಕ್ಷಕರೇ. ನೋಡಿ, ಇವತ್ತು ಜಾಗ ಅಥವಾ ಮನೆ, ಜಮೀನನ್ನು ಮಾರಬೇಕಂದ್ರೆ ಅವರ ವೈಯಕ್ತಿಕ 108 ಕಷ್ಟಗಳಿರ್ತದೆ. ಸುಮ್ಮನೆ ಯಾರು ಸಹ ಹೋಗಿ ಮಾರಲಿಕ್ಕೆ ಇಷ್ಟಪಡೋದಿಲ್ಲ. ಅಂತಹ ಒಂದು ಸಂಕಷ್ಟದಲ್ಲಿ ಇವತ್ತು ಅವನು ಮಾರ್ತಾ ಇದ್ದಾನೆ ಅಂದರೆ ಅವನಿಗೆ ಕಣ್ಣೀರು ಬರ್ತಾ ಇರುತ್ತೆ. ಯಾಕಂದರೆ ಅವನು ಮಾಡಿರ್ತಾನೋ, ತಂದೆಗಳು ಮಾಡಿರ್ತಾರೋ, ಪಿತ್ರಾರ್ಜಿತ ಆಸ್ತಿನೋ ಯಾವುದೋ ಒಂದು, ಒಟ್ಟಿನಲ್ಲಿ ಇವತ್ತು ಅವರು ಅದನ್ನು ಮಾರ್ತಾ ಇದ್ದಾನೆ ಅಂದರೆ ಅವನ ಮನಸ್ಸಲ್ಲಿ ನೋವಿರ್ತದೆ. ಸೊ ಅಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಮೋಸ ಅಥವಾ ಅನ್ಯಾಯ ಅಥವಾ ಸೇಲ್ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಸಹಜವಾಗಿ ನೋವಾಗುವಂಥದ್ದು. ಸೊ ನಿಮ್ಮ ಜಾಗ, ನಿಮ್ಮ ಮನೆ ಅಥವಾ ನಿಮ್ಮ ಸೈಟು ಸೇಲ್ ಆಗಬೇಕು, ಉತ್ತಮವಾದ ಬೆಲೆಗೆ ಸೇಲ್ ಆಗಬೇಕು, ನ್ಯಾಯಯುತವಾಗಿ ಸೇಲ್ ಆಗಬೇಕು, ಶೀಘ್ರವಾಗಿ ಅದರಿಂದ ಬರುವಂತಹ ಒಂದಷ್ಟು ಧನಕನಕಗಳು ನಿಮಗೆ ಅನುಕೂಲವನ್ನು ಉಂಟು ಮಾಡಬೇಕು ಅಂದರೆ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಬಹಳ ಅಂದರೆ ಬಹಳ ಸರಳವಾದಂತಹ ತಂತ್ರ ಇದಾಗಿರ್ತದೆ. ಈ ತಂತ್ರವನ್ನು ನೀವು ಮಾಡಬೇಕಂದ್ರೆ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ನೀವು ಈ ಒಂದು ತಂತ್ರವನ್ನು ಮಾಡಬೇಕಾಗ್ತದೆ. ಏನಪ್ಪ ಆ ತಂತ್ರ ಅಂತಂದರೆ, ಬಹಳ ವಿಶೇಷವಾದಂತಹ ತಂತ್ರ. ಒಂದು 5 ಮಂಗಳವಾರಗಳ ಕಾಲ, ವಿಶೇಷವಾಗಿ 5 ಮಂಗಳವಾರದ ದಿನವೇ ಆಗಬೇಕಾಗ್ತದೆ. ಈ 5 ಮಂಗಳವಾರದ ದಿನ ವಿಘ್ನ ನಿವಾರಕನಾದಂತಹ ಗಣೇಶನನ್ನು, ವಿಶೇಷವಾಗಿ ಆ ಗಣಪತಿಯ ಒಂದು ಮೂರ್ತಿಯಾಗಿರ್ಬೋದು ಅಥವಾ ವಿನಾಯಕನ ಒಂದು ಫೋಟೋ ಆಗಿರ್ಬೋದು, ಚಿತ್ರಪಟ ಆಗಿರ್ಬೋದು, ಏನಾದರೂ ಸಹ ತೆಗೆದುಕೊಳ್ಳಿ, ವಿನಾಯಕನದ್ದು ಮಾತ್ರ, ಅರ್ಥ ಆಯ್ತಾ? ಸೊ ಈ ಒಂದು ವಿನಾಯಕನ ಒಂದು ಫೋಟೋ ಅಥವಾ ಒಂದು ವಿಗ್ರಹವನ್ನು ಒಂದು ತಾಮ್ರದ ತಟ್ಟೆಯಲ್ಲೇ ಇಡಬೇಕು. ಸುಮ್ಮನೆ ಯಾವುದೋ ಒಂದು ಇದರಲ್ಲಿ ಇಟ್ಟು ಪೂಜೆ ಮಾಡೋದ್ರಲ್ಲಿ ಫಲ ಸಿಗುವುದಿಲ್ಲ. ಒಂದು ತಾಮ್ರದ ತಟ್ಟೆ, ಶುದ್ಧವಾದಂತಹ ತಾಮ್ರದ ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ವಿನಾಯಕನನ್ನು ಇರಿಸಿ
ನಿಮ್ಮ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಪಂಚೋಪಚಾರವಾಗಿ ಆ ಒಂದು ವಿನಾಯಕನಿಗೆ ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗ್ತದೆ, ಪೂಜೆಯನ್ನು ಸಲ್ಲಿಸಬೇಕಾಗ್ತದೆ, ಷೋಡಶೋಪಚಾರವಾಗಿ ಪೂಜೆಯನ್ನು ಮಾಡಬೇಕಾಗ್ತದೆ. ಈ ಎಲ್ಲ ಪೂಜೆಯನ್ನು ಮಾಡಿದ ನಂತರ ಭಕ್ತಿಯಿಂದ ವಿನಾಯಕನಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಒಂದು ಚೂರು ಮಂತ್ರಾಕ್ಷತೆಯನ್ನು ವಿನಾಯಕನಿಗೆ ನೀವು ನಿತ್ಯ ಸಮರ್ಪಣೆ ಮಾಡಬೇಕಾಗ್ತದೆ. ಅಂದರೆ ಮಂಗಳವಾರದ ದಿನ ಸಮರ್ಪಣೆ ಮಾಡಬೇಕಾಗ್ತದೆ. ಏನು ಆ ಮಂಗಳವಾರದ ದಿನ ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಿರ್ತೀರಾ, ಆ ಒಂದು ಅಕ್ಷತೆಯನ್ನು ಮತ್ತೆ ಒಂದು ತಾಮ್ರದ ಲೋಟದಲ್ಲಿ ಅದನ್ನೆಲ್ಲ ತೆಗೆದು ಸಪ್ರೇಟಾಗಿ ಇಟ್ಕೋಬೇಕಾಗ್ತದೆ. ಹೀಗೆ 5 ವಾರ ಮಾಡಿದಂತಹ ಪೂಜೆಯ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ನಿಮ್ಮ ಜಾಗ ಅಥವಾ ಜಮೀನು ಅಥವಾ ಸೈಟು ಈ ಒಂದು ಜಾಗದಲ್ಲಿ ಅದನ್ನೆಲ್ಲ ಚೆಲ್ಲಿ, ಖಂಡಿತವಾಗಿಯೂ ಸಹ ಹೇಳ್ತೀನಲ್ಲ, 3 ದಿನದಲ್ಲಿ ನಿಮ್ಮ ಜಮೀನು ಅಥವಾ ಸೈಟು ಇತ್ಯಾದಿ ಏನೇ ಆಗಿರಲಿ ಒಳ್ಳೆ ಬೆಂಬಲ ಬೆಲೆಗೆ ಒಳ್ಳೆ ರೀತಿಯಲ್ಲಿ ನ್ಯಾಯಯುತವಾಗಿ ಸೇಲಾಗಿ ಭಗವಂತನ ಆಶೀರ್ವಾದಕ್ಕೆ ನೀವು ಕೃಪಾ ಕಟಾಕ್ಷರಾಗ್ತೀರಾ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಜೊತೆಗೆ ಈ ಥರದ ಸಂಕಷ್ಟದಲ್ಲಿರ್ತಕ್ಕಂತಹ ಜನರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ವೈಯಕ್ತಿಕ ನಾನಾ ಥರದ ತೊಂದರೆ ಅಥವಾ ಪ್ರಶ್ನೆಗಳನ್ನು ಕೇಳುವಂತಹ ಮನಸ್ಥಿತಿ ನಿಮ್ಮಲ್ಲಿದ್ದರೆ ವಿಡಿಯೋದಲ್ಲಿ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ, ಎಲ್ರಿಗೂ ಶುಭವಾಗಲಿ. ನಮಸ್ತೆ.